ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಕೀರ್ತಿ. ನಾನು ಬೆಳಗ್ಗೆನೇ ಪೂಜೆ ಮುಗಿಸ್ಕೊಂಡು ಈಗ ಪಾರ್ಟ್ 2 ಒಳಗೆ ನಿಮ್ಗೆ ಏನೇನು ಮಾಡಿನಿ ಅಂತ ತೋರಿಸ್ತೀನಿ ಬರ್ರಿ ನೋಡೋಣ. ಗಣೇಶ ಹಬ್ಬದ ದಿನದಂದು ನಾನು ಪಾರ್ಟ್ 1 ಒಳಗೆ ನಾ ಗಣೇಶ ತರೋದು ಮತ್ತು ಕೂಡಿಸೋದು ಎಲ್ಲ ಥರ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೆ. ಇದು ನೆಕ್ಸ್ಟ್ ಅವತ್ತೇ ಇದೆಲ್ಲ ಮಾಡಿರುವ ರೆಸಿಪಿಯನ್ನು ತೋರಿಸ್ಕೋತಾ ಇದ್ದೀನಿ. ಬೆಳಗ್ಗೆನೇ ನಾಷ್ಟಕ್ಕಂತ ಹೇಳಿ ಅವಲಕ್ಕಿ ಮಾಡ್ಕೊಳಕತ್ತೀನಿ ರೀ. ಸ್ವಲ್ಪ ಎಣ್ಣೆ, ಜೀರಿಗೆ, ಸಾಸಿವೆ, ಹಸಿಮೆಣ್ಸಿಕಾಯಿ, ಈರುಳ್ಳಿ ಹಾಕೊಂಡ ಫ್ರೈ ಮಾಡಕತ್ತೀನಿ ರೀ. ಆಮೇಲೆ ಸ್ವಲ್ಪ ಹುರಿದಿರೋ ಶೇಂಗಾನು ಹಾಕ್ಕೊಂಡೀನಿ. ಒಂಚೂರು ಅರಿಶಿನ ಹಾಕ್ಕೊಂಡ ಈಗ ಅವಲಕ್ಕಿನೂ ಹಾಕ್ಕೊಂಡ ಫ್ರೈ ಮಾಡ್ಕೊಳಕತ್ತೀನಿ ನೋಡಿರಿ. ಒಂಚೂರು ಉಪ್ಪು, ಸಕ್ಕರೆ ಹಾಕ್ಕೊಂಡೆ. ಬೆಳಗ್ಗೆ ನಾಷ್ಟಕ್ಕೆ ನಾನು ಅವಲಕ್ಕಿ ಮಾಡಿಕೊಟ್ಟಿದ್ದೆ ನಮ್ಮ ಮನೆಯಲ್ಲಿ. ಆಮೇಲೆ ಇವತ್ತು ನಾನು ಹುಗ್ಗಿ ರೆಸಿಪಿ ನಿಮ್ಗೆ ಶೇರ್ ಮಾಡ್ಕೊತಂತ ಹೇಳೀನಿ. ಇವತ್ತು ನಾನು ಹಾಲುಗ್ಗಿ ಮಾಡ್ಬೇಕಂತ ಹೇಳಿ ಒಂದು ಅಮೇಳಿ ಹಾಲು ಇಟ್ಕೊಂಡು ಹುಗ್ಗಿ ಮಾಡಕತ್ತೀನಿ ನೋಡಿರಿ. ಹುಗ್ಗಿ ಅಕ್ಕಿಯನ್ನು ರಾತ್ರಿನ ನಾನು ನೆನೆಸಿಟ್ಕೊಂಡಿದ್ದೆ. ಬೆಳಗ್ಗೆ ಒಂದು 2-3 ವಿಜಿಲ ಕೂಗಿಸ್ಕೊಂಡ್ರಿ ಅದನ್ನ ಕುಕ್ಕರ್ ಒಳಗೆ ಹಾಕಿ. ಆಮೇಲೆ ಈಗ ಕುದ್ದಾದ ಬಳಿಕ ನೀರು ಕಡಿಮೆ ಬಿದ್ದಾವತ್ತು ಹೇಳಿ ಮತ್ತು ಬಿಸಿನೀರು ಹಾಕಿ ಬಳೋತನ ಇದನ್ನು ಮುಗಿಸ್ಕೊಳಕತ್ತೀನಿ ರೀ. ನಾ ಈಗ ಇದಕ್ಕೂದ ಒಂದು ಮುಗಿಸ್ಕೊಂಡ ಮತ್ತೇನು ಮಾಡಿನಂದ್ರೆ ಮತ್ತು ಗ್ಯಾಸ್ ಆನ್ ಮಾಡಿ ಇಟ್ಕೊಂಡು ಮತ್ತು ಲೋ ಫ್ಲೇಮಲ್ಲಿ ಇಟ್ಟ ಉರಿಯನ್ನು ಕುದಿಸ್ಕೊಳಕತ್ತೀನಿ ರೀ. ಈ ಕಡೆ ಡ್ರೈ ಫ್ರೂಟ್ಸನ್ನು ತೊಗೊಂಡಿನಿ ರೀ ನಾನು. ದ್ರಾಕ್ಷಿ, ಗೋಡಂಬಿ, ಕಟ್ ಮಾಡಿರುವ ಬಾದಾಮಿ, ಗಸಗಸೆ ಎಲ್ಲ ಹಾಕಿ ತುಪ್ಪದಲ್ಲಿ ಫ್ರೈ ಮಾಡ್ಕೊಂಡ್ರಿ ಇದನ್ನು. ಆಮೇಲೆ ಇದಕ್ಕೆ ನಾನು ಒಂದು ಜಾಜಿಕಾಯನ್ನು ಹಾಕೀನಿ ನೋಡಿರಿ ಈಗ ನಾನು ಹಾಲುಗ್ಗಿಗೆ. ಯಾಕಂದ್ರೆ ತುಂಬ ರುಚಿಯಾಗಿ ಬರ್ತೈತೆ ರೀ ಜಾಜಿಕಾಯಿ ಹಾಕೋದ್ರಿಂದ. ಏಲಕ್ಕಿ ನಾನು ಸ್ಕಿಪ್ ಮಾಡೇನಿ ರೀ. ಮತ್ತು ಈಗ ತುಪ್ಪದಲ್ಲಿ ನಾನು ಡ್ರೈ ಫ್ರೂಟ್ಸನ್ನು ಫ್ರೈ ಮಾಡಿ ಇಟ್ಕೊಂಡು ಅದನ್ನು ಹಾಕ್ಕೊಂಡ. ಈಗ ನಾನು 2.5-3 ಗ್ಲಾಸನ್ನು ಸಕ್ಕರೆಯನ್ನು ಹಾಕ್ಕೊಂಡೀನಿ ರೀ. ನಾನು 1.5 ಗ್ಲಾಸ್ ಅಷ್ಟೇ ನಾನು ಹುಗ್ಗಿ ಅಕ್ಕಿ ತೊಗೊಂಡಿದ್ದೆ. ಅದಕ್ಕೆ ನಾನು ಸ್ವಲ್ಪ ಕಡಿಮೆ 3 ಗ್ಲಾಸ್ ಸಕ್ಕರೆಯನ್ನು ಹಾಕ್ಕೊಂಡೀನಿ. ಈಗ ಮತ್ತು ಒಂದು ಚೂರು ತುಪ್ಪವನ್ನು ಹಾಕ್ಕೊಂಡು ಇದನ್ನ ಕುದಿಸ್ಕೊಳಕತ್ತೀನಿ ರೀ ನಾನು ಈಗ. ಇದು ಬಳೋತನ ಕುದ್ರನ ಸೂಪರಾಗಿ ಬರ್ತೈತಿ. ಟೇಸ್ಟ್ ಮಾತ್ರ ತುಂಬ ಚಲೋ ಆತತ್ರಿ. ನಾನು ಒಂದು ಮಿಳ್ಳಿ ಹಸಿ ಹಾಲನ್ನು ಹಾಕ್ಕೊಂಡಿದ್ದೇನೆ. ನೀವು ಬೇಕಾದ್ರೆ ಹಾಕೋಬೋದ್ರಿ. ಯಾಕಂದ್ರೆ ಇದು ಹಾಲುಗ್ಗಿ ಅಂತ ನಾ ಮಾಡೀನಿ ರೀ ಇವತ್ತು. ಮೊನ್ನೆ ಮಾಡಿದ್ದು ಅದು ಹಾಲುಗ್ಗಿನೇ ಖರೆ, ಅದು ಆದ ಟೈಪ್ ಬೇರೆ. ಹಾಲು ಸ್ವಲ್ಪ ಕಡಿಮೆ ಹಾಕಿ ಮಾಡ್ಕೊಂಡೀನಿ. ಇದು ಕ್ವಾಂಟಿಟಿ ಸ್ವಲ್ಪ ಜಾಸ್ತಿನೇ ಮಾಡ್ಕೊಂಡೀನಿ ನಾನು. ಬದ್ನಿಕಾಯಿ ಪಲ್ಯನ ಮಾಡ್ಕೊಂಡಿದ್ದೆ. ಇದೇ ಥರ ಪಾರ್ಟ್ 2 ಒಳಗೆ ನಾನು ತೋರಿಸ್ಕೊಂಡಿದ್ದೆ. ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಗಣೇಶ ಹಬ್ಬದ ದಿನದಂದು ಇದು ನನ್ನ ರೂಟೀನ್ ಆಗಿತ್ತು ಮತ್ತೊಂದು ರೆಸಿಪಿ ಜೊತೆ. ಥ್ಯಾಂಕ್ ಯು.